ಹಲೋ ಹಾಯ್, ನಾನು ನಿಮ್ಮ ಚೇತನ್. ನಮ್ಮ ನೆಕ್ಸ್ಟ್ ವ್ಲಾಗಿಗೆ ಸ್ವಾಗತ ಸುಸ್ವಾಗತ. ತ್ರಿಶೂರಲ್ಲಿದ್ದಂಥ ನನ್ನ ಫ್ರೆಂಡ್ ಮದುವೆ ಅಂತೂ ಭರ್ಜರಿಯಾಗೆ ಮುಗೀತು. ಸೊ ಕಂಪ್ಲೀಟ್ ಆದ ನಂತರ ನನಗೆ ನೆಕ್ಸ್ಟು ಓಡಾಡಲಿಕ್ಕೆ ಕಾರ್ ಟ್ರಾನ್ಸ್ಪೋರ್ಟ್ ಇರಬೇಕು ಅಂತ ಬಸ್ಸನ್ನು ಯೂಸ್ ಮಾಡಿದೆ. ಇಲ್ಲಿ ಲೋಕಲ್ ಬಸ್ಸಲ್ಲಿ ಒಳ್ಳೆ ಮಲಯಾಳಂ ಹಳೆಯ ಸಾಂಗ್ಸ್ನ ಪ್ಲೇ ಮಾಡಿಕೊಂಡು ಸಕ್ಕತ್ತಾಗಿ ಡ್ರೈವ್ ಮಾಡ್ತಾರೆ. ನಾನು ಫೈನಲಾಗಿ ರೀಚ್ ಆಗಿದ್ದು ಗುರುವಾಯೂರು ಟೆಂಪಲ್ ನೋಡಲೇಬೇಕು ಅಂತ ಇತ್ತು. ಕೇರಳಕ್ಕೆ ಬಂದಿದ್ದೀವಿ ಅಂದಮೇಲೆ ಫೇಮಸ್ ಟೆಂಪಲ್ಸ್ನ ವಿಸಿಟ್ ಮಾಡಲೇಬೇಕು. ನಿಮ್ಗೇನಾದರೂ ತ್ರಿಶೂರ್ ವಿಸಿಟ್ ಮಾಡಿದ್ರೆ ಜಸ್ಟ್ ಒಂದು 25 ಕಿಲೋಮೀಟರ್ಸ್ ಡಿಸ್ಟೆನ್ಸಲ್ಲಿ ನಿಮ್ಗೆ ಗುರುವಾಯೂರು ಟೆಂಪಲ್ ಇರುತ್ತೆ. ಜಸ್ಟ್ ಒಂದು 35 ರುಪೀಸ್ ಏನು ಬಸ್ ಟಿಕೆಟ್ ಆಗುತ್ತೆ, ನೀವು ಡೈರೆಕ್ಟಾಗಿ ಬರ್ಬೋದು ಇಲ್ಲಿಗೆ. ತುಂಬ ಬಸ್ಗಳಂತೂ ಇದ್ದೇ ಇರುತ್ತೆ. ನಾನು ಒಬ್ಬನೇ ಬಂದಿದ್ದರಿಂದ ಇಲ್ಲಿ ಫೋನ್ ಒಳಗಡೆ ಅಲೋ ಮಾಡಲ್ಲ. ಕ್ಲಾಕ್ ರೂಮಲ್ಲಿ ಫೋನ್ ಸಬ್ಮಿಟ್ ಮಾಡಿ ದೇವ್ರ ದರ್ಶನನ ನೀಟಾಗಿ ಮುಗಿಸಿ ಈಚೆ ಬಂದಿದ್ದು ನನಗೆ ಇಲ್ಲೊಂದು ಪ್ರೋಗ್ರಾಮ್ ನಡೀತಾ ಇತ್ತು. ನಾವು ಯಾವತ್ತಿದ್ರೂ ನಮ್ಮ ಕಲೆ ಸಾಹಿತ್ಯಕ್ಕೆ ಬೆಲೆ ಕೊಡ್ತೀವಿ. ಹಾಗೆ ಒನ್ ಆಫ್ ದ ಫೇಮಸ್ ಭರತನಾಟ್ಯ ನೃತ್ಯನ ನೋಡ್ತಾ ಅಲ್ಲಿ ಒಂದು ಅರ್ಧ ತಾಸು ಕಾಲ ಕಳೆದೆ ನಾನು. ಫೈನಲ್ ಆಗಿ ಗುರುವಾಯೂರು ಟೆಂಪಲ್ ಕೂಡ ವಿಸಿಟ್ ಮಾಡಾಯಿತು. ಮತ್ತೆ ನನಗೆ ಇವತ್ತು ಸಂಜೆ ತ್ರಿವೆಂಡ್ರಮ್ಗೆ ಟ್ರೈನ್ ಇದ್ದಿದ್ದರಿಂದ ನಾನೇನು ಮಾಡಿದೆ, ಡೈರೆಕ್ಟ್ ಟೆಂಪಲ್ ಮುಗಿಸಿ ನಾನು ಮತ್ತೆ ತ್ರಿಶೂರ್ಗೆ ವಾಪಸ್ ಬಂದೆ. ಆಲ್ರೆಡಿ ನಾನು ತ್ರಿಶೂರಿಂದ ತ್ರಿವೆಂಡ್ರಮ್ಗೆ ಟ್ರೈನ್ ಬುಕ್ ಮಾಡ್ಕೊಂಡಿದ್ದರಿಂದ ಇದು ಎರ್ನಾಕುಲಂ ಬ್ಯಾಕ್ ವಾಟರ್ ಅಂತ ಅನಿಸುತ್ತೆ. ಟ್ರೈನಲ್ಲಿ ನನ್ನ ಜರ್ನಿ ಕಂಟಿನ್ಯೂ ಆಯಿತು. ತ್ರಿಶೂರಿಂದ ತ್ರಿವೆಂಡ್ರಮ್ಗೆ ಮಿನಿಮಮ್ 5 ಅವರ್ಸ್ ಜರ್ನಿ ಮಾಡಬೇಕಾಗತ್ತೆ ನೀವು. ಸೋಲೋ ಟ್ರಾವೆಲಿಂಗಲ್ಲಿ ನಾನು ಮುಂಚೆನೇ ಹೇಳ್ದಾಗೆ ಮಜಾ ಗ್ಯಾರಂಟಿ ಬರುತ್ತೆ ಒಬ್ಬರೇ ಟ್ರಾವೆಲ್ ಮಾಡಿದ್ರು. ಫೈನಲ್ ಆಗಿ ತ್ರಿವೆಂಡ್ರಮ್ ರೀಚ್ ಆದೆ. ನನ್ನ ಫ್ರೆಂಡ್ ಬಂದು ನನ್ನ ಪಿಕ್ ಮಾಡ್ದ. ಅವ್ರ ಮನೇಲಿ ಹೋಗಿದ ತಕ್ಷಣ ಫಸ್ಟ್ ನನಗೆ ಅವನ ಪೆಟ್ಸು ವೆಲ್ಕಮ್ ಮಾಡ್ತು. ಹಾಗೆ ಅವರಮ್ಮ ಪ್ರಿಪೇರ್ ಮಾಡಿದ್ದಂಥ ಅಪ್ಪಮ್ ಆ್ಯಂಡ್ ಎಗ್ ಕರಿ ತಿಂದು ನಾ ಹೊರಟಿದ್ದೆ ಒನ್ ಆಫ್ ದ ಫೇಮಸ್ ಹಿಲ್ ಸ್ಟೇಷನ್ ಪನ್ಮುಡಿಗೆ. ಇಲ್ಲಿ ಟೀ ಎಸ್ಟೇಟ್ಗಳು ತುಂಬಾ ಇತ್ತು. ಹಾಗೆ ಕಾಫಿ ಕೂಡ ಇಲ್ಲಿ ಬೆಳೀತಾರೆ ಅನಿಸುತ್ತೆ. ತುಂಬ ಕಾಫಿ ಅಡಿಕೆ ಕೂಡ ನಮಗೆ ಕಾಣಿಸುತ್ತೆ. ಯಾವುದೇ ಹಿಲ್ ಸ್ಟೇಷನ್ ಆಗಿರ್ಬೋದು, ಮೇಲ್ಗಡೆ ಹೋಗ್ತಾ ಹೋಗ್ತಾ ಜನರ ಸಂಪರ್ಕಗಳು ಕಡಿಮೆ ಆದಾಗ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಆಗ್ತಾ ಹೋಗುತ್ತೆ. ಸೊ ಅಂತೂ ಇಂತೂ ಫ್ರೆಂಡ್ ಕಾರ್ ಇದ್ದಿದ್ದರಿಂದ ಪುಣ್ಯಕ್ಕೆ ಫೈನಲ್ ಆಗಿ ಪನ್ಮುಡಿ ಹಿಲ್ ಸ್ಟೇಷನ್ ನೋಡೋ ಥರ ಆಯಿತು. ಸೊ ಇದು ಹಿಲ್ ಸ್ಟೇಷನ್, ಹಿಲ್ ಟಾಪ್ಗೆ ಹೋಗ್ಬೇಕಂದ್ರೆ ಒಂದು 20 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಬೇಕಾಗತ್ತೆ. ನೀವು ರೋಡು ಅಂತ ಚೆನ್ನಾಗಿಲ್ಲ ಅಂದರೂ ಪರವಾಗಿಲ್ಲ. ಕಾರಲ್ಲಿ ಬೈಕಲ್ಲಿ ಬಂದರೆ ಮ್ಯಾನೇಜಬಲ್, ಆರಾಮಾಗಿ ಟ್ರಾವೆಲ್ ಮಾಡ್ಬೋದು. ಸೊ ನಮಗಿಲ್ಲಿ ವೆಲ್ಕಮ್ ಮಾಡೋಕ್ಕೆ ಸಿಕ್ಕಿದ್ದು ನಮ್ಮ ಹನುಮಂತಣ್ಣವರು. ನಾವು ಮುಂದೆ ಸಾಗಿದ್ವಿ. ನಾವು ಟಾಪ್ ರೀಚ್ ಆಗೋಷ್ಟೊತ್ತಿಗೆ ತುಂಬ ಬೈಕ್ಗಳು ಆಲ್ರೆಡಿ ಬಂದಿತ್ತು. ಸೊ ಮೇಲ್ಗಡೆ ಹೋಗಿ ರೀಚ್ ಆದಮೇಲೆ ಹೊಟ್ಟೆ ತುಂಬ ಹಸಿತಿತ್ತು. ಸೊ ಅದ್ರ ನಿಯರೇ ಒಂದು ದೊಡ್ಡದಾಗಿರೋ ರೆಸ್ಟೋರೆಂಟ್ ಇದೆ. ಬೆಟ್ಟದ ಮೇಲೆ ರೀಚ್ ಆಗಿದ ತಕ್ಷಣ ನಿಮಗೆ ಸಿಗೋದು ಇದು ಒಂದೇ ರೆಸ್ಟೋರೆಂಟು. ಇಲ್ಲಿ ನಿಮಗೆ ಕಂಪ್ಲೀಟ್ ಮೀಲ್ಸ್ ಅಂತ ಎಲ್ಲ ಏನೂ ಇರಲ್ಲ. ಸೊ ಹಾಗಾಗಿ ನಾವು ಕೇರಳ ಫೇಮಸ್ ಸ್ವೀಟ್ ಪೊಟ್ಯಾಟೊ, ಪನಂಪುರಿ, ಕಟ್ಟನ್ ಚಾಯ್ನ ಕುಡಿದು ಇನ್ನೂ ಟಾಪ್ ಹೋಗಬೇಕಂದ್ರೆ ಗಾಡಿ ಅಂತೂ ಹೋಗಲ್ಲ, ನಡ್ಕೊಂಡೇ ಹೋಗಬೇಕಾಗತ್ತೆ. ಸೊ ಹಾಗಾಗಿ ನಾವು ನಡ್ಕೊಂಡು ಮೇಲಕ್ಕೆ ಹೋದ್ವಿ. ನೆಮ್ಮದಿಯಾಗಿ ಮೇಲೋಗಿ ಕೂತಿದ್ದು ನಮಗೆ ಸಮಯ ಹೋಗಿದ್ದು ಗೊತ್ತಾಗಲೇ ಇಲ್ಲ. ಆರಾಮಾಗಿ ನೇಚರ್ನ ನೋಡ್ತಾ ಕೂತ್ಕೊಂಡ್ವಿ. ನಾವು ಗೊತ್ತಲ್ಲ, ಇಷ್ಟು ದೂರ ಬಂದಮೇಲೆ ಅಗೈನ್ ಫೋಟೋ ಪೋಸ್ ಕೊಟ್ಟು ಸೆಲ್ಫಿ ಎಲ್ಲ ತಗೊಂಡು ಮುಗಿಸಿ ಮತ್ತೆ ಕೆಳಗಡೆ ಹೊರಡೋ ಅಷ್ಟೊತ್ತಿಗೆ ಈವ್ನಿಂಗ್ ಆಗಿತ್ತು. ಇಲ್ಲಿ ಇನ್ನೊಂದು ಆಶ್ಚರ್ಯ ಏನಪ್ಪ ಅಂದರೆ, ಸನ್ಸೆಟ್ ಆಗೋ ಅಷ್ಟೊತ್ತಿಗೆ ಇಲ್ಲಿ ಆಲ್ರೆಡಿ ನಮ್ಮ ಚಂದ್ರಣ್ಣ ವಿಸಿಟ್ ಮಾಡಿಬಿಟ್ಟಿದ್ರು. ಇಲ್ಲಿ ಚಂದ್ರ ಕೂಡ ರೈಸ್ ಆಗಿರುತ್ತೆ ಸನ್ಸೆಟ್ ಆಗೋಷ್ಟೊತ್ತಿಗೆ. ಸೊ ಅದನ್ನು ವಿಡಿಯೋ ಮಾಡಿ ಕ್ಯಾಪ್ಚರ್ ಮಾಡಿಕೊಂಡು ಇದೊಂದೇ ಸ್ಪೆಷಲ್ ಅನ್ಸಿದ್ದಿಲ್ಲಿ. ಸೊ ಇದನ್ನು ಮುಗಿಸಿ ನಾವು ಮತ್ತೆ ಕೆಳಗಡೆ ಹೊರಟ್ವಿ. ಇಲ್ಲಿಗೆ ನೀವೇನಾದರೂ ವಿಸಿಟ್ ಮಾಡಬೇಕು ಅಂದರೆ ಬಿಫೋರ್ 6 PM ಬಂದು ರೀಚ್ ಆಗಿ ಆಲ್ ಪ್ಲೇಸಸ್ನ ಕವರ್ ಮಾಡಿರಬೇಕು. ಇಲ್ಲ ಅಂದರೆ ಅವ್ರು ಅಲೋ ಮಾಡೋದಿಲ್ಲ. ನೀವು ಪನ್ಮುಡಿ ಹಿಲ್ ಸ್ಟೇಷನ್ಗೆ ಬರಬೇಕಂದ್ರೆ ಇಲ್ಲಿ 40 ರುಪೀಸ್ ಕೊಟ್ಟು ಒಬ್ಬ ಪರ್ಸನ್ಗೆ ಟಿಕೆಟ್ ತೊಗೊಳ್ಳೇಬೇಕು. ಹಿಲ್ ಟಾಪಿಗೆ ಹೋಗಬೇಕಂದ್ರೆ ಕೆಳಗಡೆನೇ ಟಿಕೆಟ್ ಕೌಂಟರ್ ಇರುತ್ತೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದು ನಾವು ಡೈರೆಕ್ಟ್ ಬಂದಿದ್ದು ಈ ಲುಲ್ಲು ಮಾಲಿಗೆ. ಲುಲ್ಲು ಮಾಲಲ್ಲಿ ಮಾರ್ನಿಂಗಿಂದ ಮಧ್ಯಾಹ್ನದ ತನಕ ಟೈಮ್ ಪಾಸ್ ಮಾಡಿ ನನ್ನ ಫ್ರೆಂಡ್ಗೆ ಆಲ್ರೆಡಿ ಹೇಳಿದ್ದೆ ಕೋವಲಂ ಬೀಚ್ಗೆ ಹೋಗೋಣ ಅಂತ. ಅವನು ಸಂಜೆ ಮೇಲೆ ಹೋಗೋಣ, ಇಲ್ಲಾಂದರೆ ಟ್ಯಾನ್ ಆಗ್ಬಿಡ್ತೀವಿ ಅಂಥೇಳಿ ಹೋಗಿ ಮೂವಿ ಟಿಕೆಟ್ ತೊಗೊಂಡು ಶೆಲ್ಟರ್ ಅನ್ನೋ ಮೂವಿಗೆ ಹೋಗಿ ಕೂತ್ವಿ. ಅಲ್ಲಿ 2.5 ಅವರ್ ಆರಾಮಾಗಿ ಕಳೆದೋಯ್ತು. ನಮಗೆ ಇಂಗ್ಲೀಷ್ ಮೂವಿ ಅಂದರೆ ಸ್ವಲ್ಪ ದೂರನೇ ಅಂದರೂ ಮೂವಿ ಮುಗಿಸಿ ಅಲ್ಲೇ ಗೇಮಿಂಗ್ ಎಲ್ಲ ಇತ್ತು, ಅದನ್ನೆಲ್ಲ ನೋಡ್ತಾ ಸ್ವಲ್ಪ ಊಟ ಕೂಡ ಅಲ್ಲೇ ಮಾಡಿಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದು ಬೀಚ್ ಕಡೆಗೆ.
ಯಾವತ್ತೇ ಆದರೂ ಬೀಚ್ ಕಡೆಗೆ ನೀವು ಒಂದು 4ರಿಂದ 5 ಗಂಟೆಗೆ ಬಂದರೆ ಒಳ್ಳೆ ಮಜಾ ಇರುತ್ತೆ. 1 ಅವರ್ ಆಟ ಕೂಡ ಆಡ್ಬೋದು ನೀವು ಬೀಚಲ್ಲಿ. ಸೊ ನಾವು ಫೈನಲ್ ಆಗಿ ಇಲ್ಲಿ ರೀಚ್ ಆಗಿ ಸ್ವಲ್ಪ ಹೊತ್ತು ಇಲ್ಲೇ ಕಾಲ ಕಳೆದು ನಾವು ಬೀಚ್ ನೋಡಿದ ತಕ್ಷಣ ಆಟ ಆಡೋದಂತೂ ನಿಲ್ಲಿಸಲ್ಲ ಗುರು. ಫಸ್ಟು ಹೋಗಿ ಬೀಚಿಗೆ ದಬಾರ್ ಅಂತ ಬಿದ್ದಿದ್ದಾಯಿತು. ಬೀಚಲ್ಲಿ ಇಳಿದು ಬೀಚಲ್ಲೂ ಆಟ ಆಡಿಕೊಂಡು ಸ್ವಲ್ಪ ಹೊತ್ತು ಅಲ್ಲೂ ಸಮಯ ಕಳೆದು ಬೀಚ್ ಕಡೆ ಬಂದರೆ ಆಟ ಆಡಲಿಲ್ಲ ಅಂದರೆ ಸಮಾಧಾನನೇ ಆಗಲ್ಲ. ಹಾಗೆ ನಮ್ಮ ಅಜ್ಜಿ ಯಾವಾಗಲೂ ಹೇಳ್ತಿರೋರು, ಹೋಗಿ ವರ್ಷದಲ್ಲಿ ಒಂದ್ಸರಿನಾದರೂ ಸಮುದ್ರ ಸ್ನಾನ ಮಾಡಬೇಕು ಅಂತ. ಇದು ಎಷ್ಟು ಸೈಂಟಿಫಿಕಲಿ ನಿಜನೋ ಏನೋ ಗೊತ್ತಿಲ್ಲ, ಬಟ್ ಆದರೂ ಕೂಡ ಬಂದು ಸಿಯಲ್ಲಿ ಸ್ನಾನ ಮಾಡಿದರೆ ಒಳ್ಳೇದಂತೆ. ಸೊ ಎಲ್ಲ ಮುಗಿಸಿ ಈವ್ನಿಂಗ್ ಆಗ್ತಿದ್ದಂಗೆ ನಮಗೆ ನೆನಪಾಗಿದ್ದು ಮತ್ತೆ ಹೊಟ್ಟೆ ಹಸು. ನೀರಲ್ಲಿ ಆಟ ಆಡಿದ್ಮೇಲೆ ಹೊಟ್ಟೆ ಹಸಿಲೇಬೇಕು ಗುರು. ಈವ್ನಿಂಗ್ ಆಗ್ತಿದ್ದಂತೆ ಇಲ್ಲಿ ಒನ್ ಆಫ್ ದ ಫೇಮಸ್ ರೆಸ್ಟೋರೆಂಟ್ ಅಂತಿದ್ದು ಕಡಲ್ ಅಂತ ಇತ್ತು. ಸೊ ಸೀ ಫುಡ್ ತಿನ್ನೋಕ್ಕೆ ಅಂತ ನಾವು ಬಂದಿದ್ದು ರೆಸ್ಟೋರೆಂಟೇ ಕಡಲ್. ಸೊ ನಾವಿಲ್ಲಿ ಬಂದು ತೊಗೊಂಡಿದ್ದು ಅಪ್ಪಂ, ಸಿಲ್ವರ್ ಫಿಶು, ಪ್ರಾನ್ಸು ಹೀಗೆ ಎಲ್ಲನೂ ತೊಗೊಂಡು ತಿಂದು ಮುಗಿಸಾಯಿತು. ಅಂತೂ ಇಂತೂ ಇವತ್ತಿನ ದಿನವೂ ನಮ್ಮ ಬೀಚ್ ಕಡೆ ತಿಂದಿದ್ದು ಉಂಡಿದ್ದು ಆಯ್ತು. ಮೊದಲನೇ ದಿನ ಏನೋ ಚೆನ್ನಾಗೇ ಕಳೀತು ತ್ರಿವೆಂಡ್ರಮ್ ಪನ್ಮುಡಿ ಹಿಲ್ ಸ್ಟೇಷನ್. ನೆಕ್ಸ್ಟ್ ನಾವು ಬಂದಿದ್ದೆ ಒನ್ ಆಫ್ ದ ಇಂಡಿಯನ್ ರಿಚೆಸ್ಟ್ ಟೆಂಪಲ್ ಅನಂತ ಪದ್ಮನಾಭ ಸ್ವಾಮಿ ತಿರುವನಂತಪುರಂ. ಈ ಟೆಂಪಲ್ನ ಏನಕ್ಕೆ ರಿಚೆಸ್ಟ್ ಅಂತಾರೆ ಅಂದರೆ, ಹೀಗೆ ಸ್ವಲ್ಪ ದಿನದಿಂದ ನ್ಯೂಸ್ ಆಗಿತ್ತು, ಇಲ್ಲಿ ಕೆಳಗಡೆ ತುಂಬ ಭಾರಿ ಪ್ರಮಾಣದ ನಿಧಿ ಇದೆ ಅಂತ. ಈ ಟೆಂಪಲಲ್ಲೂ ಹಾಗೆ ಫೋನ್ ಅಲೋ ಇರೋದಿಲ್ಲ. ಹಾಗೆ ನಿಮ್ಮ ಶರ್ಟ್ ಕೂಡ ರಿಮೂವ್ ಮಾಡಿ ಕ್ಲಾಕ್ ರೂಮಲ್ಲೇ ಇಟ್ಟು ಹೋಗಬೇಕಾಗುತ್ತೆ. ದೇವಸ್ಥಾನ ಮಾತ್ರ ತುಂಬ ಸಕ್ಕತ್ತಾಗಿದೆ, ತುಂಬ ದೊಡ್ಡದು ಕೂಡ. ಅಂತೂ ನನ್ನ ಟೆಂಪಲಿನ ಜರ್ನಿ ಮುಗಿಸಿ ನೆಕ್ಸ್ಟ್ ಡೇ ನನಗೆ 5:50ಗೆ ಬ್ಯಾಂಗ್ಳೂರಿಗೆ ಟ್ರೈನ್ ಇತ್ತು. ಸೊ ಹಾಗಾಗಿ ಇದು ನನ್ನ ಫ್ರೆಂಡ್ ಮನೆ ಹತ್ರನೇ ಇದ್ದಿದ್ದಂಥ ಪಾಂಡು ಹಾಗೆ ತೋಟದ. ಸೊ ಇಷ್ಟು ಮುಗಿಸಿ ನಾನು ಫೈನಲ್ ಆಗಿ ಹೊರಡೋ ಟೈಮ್ ಬಂತು. ಫೈನಲಾಗಿ ನಾನು ಹೊರಡೋ ಟೈಮಿಗೆ ನಾನು ಕಳಿಸ್ಕೊಡೋಕ್ಕೆ ನಿಕ್ಕಿ ಬಂದು ಬಾಯ್ ಹೇಳಿ ಕಳಿಸಿದ್ಲು. ಅಂತೂ ನನ್ನ ಟ್ರೈನಿಂದ ಜರ್ನಿ ಮತ್ತೆ ಸ್ಟಾರ್ಟ್ ಆಯಿತು ಬ್ಯಾಂಗ್ಳೂರ್ ಕಡೆಗೆ. 5:30ಗೆ ನಾನು ಟ್ರೈನ್ ಹತ್ತಿದ್ರಿಂದ ಮಾರ್ನಿಂಗು 7 o'clock ರೀಚ್ ಆಗುತ್ತೆ ಅಂತಿತ್ತು ಟ್ರೈನು. ಸೊ ನೈಟಿಗೆ ಊಟ ಬೇಕಲ್ಲ, ಏನು ಮಾಡೋದು ಅಂತ ಯೋಚಿಸ್ತಿದ್ದೆ. ಇಲ್ಲಿ ಇನ್ನೊಂದು ಫೆಸಿಲಿಟಿ ಇದೆ ಗುರು, ನೀವು ಆನ್ಲೈನಲ್ಲಿ ಝೊಮ್ಯಾಟೋದಲ್ಲಿ ಆರ್ಡ್ರ್ ಮಾಡ್ಕೊಬೋದು. ನೆಕ್ಸ್ಟ್ ಸ್ಟೇಷನಿಂದ ತಂದು ಊಟ ನಿಮಗೆ ಕೊಡ್ತು. ನಾನು ತ್ರಿಶೂರ್ ಸ್ಟೇಷನಲ್ಲಿ 10:30 ಅಷ್ಟೊತ್ತಿಗೆ ಊಟ ಬರೋ ಥರ ಮಾಡಿದ್ದೆ. ಕುತ್ತು ಪರೋಟ ಆರ್ಡ್ರ್ ಮಾಡಿದ್ದೆ, ಬಂತು, ಆ್ಯಂಡ್ ಲೆಮನ್ ಜ್ಯೂಸ್ ಕೂಡ. ಸೊ ಫೈನಲಿ ಬ್ಯಾಂಗ್ಳೂರ್ ರೀಚ್ ಆದೆ. ಹಲ್ವಾ, ಬಾಳೆಕಾಯಿ ಚಿಪ್ಸು ಎಲ್ಲ ತಂದಿದ್ದರಿಂದ ನಮ್ಮಮ್ಮ ತುಂಬಾ ಖುಷಿ ಆದರು. ಹಾಗೆ ಗುರುವಾಯೂರು ಟೆಂಪಲಲ್ಲಿ ಇದೊಂದು ಸ್ಪೆಷಲ್ ಗಿಫ್ಟ್ ಅಂತ ತಂದಿದ್ದೆ, ನಮ್ಮ ಅಪ್ಪ ಅಮ್ಮನ ಬೆಡ್ರೂಮ್ಗೆ ಅರೇಂಜ್ ಮಾಡಲಿಕ್ಕೆ ಅಂತ. ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿತ್ತು. ನಾವೆಲ್ಲೋದ್ರೂ ಫ್ರಿಜ್ ಮ್ಯಾಗ್ನೆಟ್ನ ತರೋದನ್ನ ಮರೆಯೋದಿಲ್ಲ. ಸೊ ಫ್ರಿಜ್ ಮ್ಯಾಗ್ನೆಟ್ನ ಹಾಕಿ ಫೈನಲಾಗಿ ನಮ್ಮ ಕೇರಳ ಟ್ರಿಪ್ಪು ಇಲ್ಲಿಗೆ ಮುಗೀತು. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್.